Happy anniversary, Manu. Thank you. Wish you the same. Thank you so much. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ನಮಗೆ ತುಂಬ ಸ್ಪೆಷಲ್ ಡೇ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಅದಕ್ಕೆ ಬೆಳಗ್ಗೆನೇ ಎದ್ದು ರೆಡಿಯಾಗಿದ್ದೀನಿ, ಹೊರಗಡೆ ಹೋಗಬೇಕು. ಸ್ವಲ್ಪ ಸ್ನಾನ ಮಾಡಿದ್ನೆಲ್ಲ ಕೂದಲು ಒಣಗಿಲ್ಲ, ಅದಕ್ಕೆ ಬಿಸಿಲು ಬಂದಿದ್ದೀನಿ. ಸ್ವಲ್ಪ ಕೂದಲು ಒಣಗಿಸ್ಕೊಳ್ಳೋಣ ಅಂತ. ಆಲ್ಮೋಸ್ಟ್ ಡ್ರೈ ಆಗಿದೆ, ನಾನು ಸ್ವಲ್ಪ ಒಳಗಡೆ ವೆಟ್ಟಿದೆ. ಅದಕ್ಕೆ ಡ್ರೈಯರ್ ಎಲ್ಲ ಯೂಸ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ನ್ಯಾಚುರಲ್ ಬಿಸಿಲಿದೆ ಅಲ್ಲ, ಚೆನ್ನಾಗಿ ಒಣಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ತುಂಬ ಏನು ಎಕ್ಸೈಟ್ಮೆಂಟಲ್ಲಿ ಇಲ್ಲ ನಾವಿಬ್ರು. ತುಂಬ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಮೂಡಲ್ಲಿ ಇಲ್ಲ. ತುಂಬ ಏನೋ ಪರ್ಸನಲ್ ಅಪ್ ಅಂಡ್ ಡೌನ್ಸ್ಗಳು ಆಗ್ತಾ ಇದೆ. ಊರಿಗೆ ಹೋಗ್ಬೇಕಿತ್ತು ಆಕ್ಚುಯಲ್ ಆಗಿ ಇವತ್ತು. ನನ್ನ ಅಕ್ಕಂಗೆ ಒಂದು ಸಣ್ಣದ ಸರ್ಜರಿ ಆಗ್ತಾ ಇದೆ. ನನ್ನ ಅವಶ್ಯಕತೆ ತುಂಬಾ ಇತ್ತು ಊರಲ್ಲಿ, ಬಟ್ ಕಾರಣಾಂತರಗಳಿಂದ ಹೋಗಕ್ಕಾಗಿಲ್ಲ. ಇವತ್ತು ಆಫೀಸಿಗೆ ನಾನು ರಜಾನೂ ಹಾಕೊಂಡಿಲ್ಲ. ರಜಾ ಏನ್ ಸಿಗಲ್ಲ ಅಂತಲ್ಲ, ಬಟ್ ನನಗೆ ರಜಾ ನಾಳೆ ಬೇಕಿತ್ತು. ನಾಳೆ ಸ್ವಲ್ಪ ನಮಗೇನು ಪರ್ಸನಲ್ ಕೆಲಸ ಇದೆ, ಹಾಗಾಗಿ ಇವತ್ತು ರಜಾ ತಗೊಳ್ದಲೆ ನಾಳೆ ರಜಾ ತಗೊಂಡಿದ್ದೀನಿ. ಹಾಗಾಗಿ ಇವತ್ತೆಲ್ಲೂ ಹೊರಗಡೆನೂ ಹೋಗ್ತಾ ಇಲ್ಲ. ನಾವು ಹೀಗೆ ಟೆಂಪಲ್ಗೆ ಹೋಗಿ ಒಂದು ಒಳ್ಳೆ ಲಂಚ್ ತಿನ್ಕೊಂಡು 2 ಗಂಟೆ ಅಷ್ಟರಲ್ಲಿ ಮನೆಗೆ ಬರೋಣ ಅನ್ಕೊಂಡು ಹೋಗ್ತಾ ಇದ್ದೀವಿ. ಊರಿಗೆ ಹೋಗಿದ್ದಿದ್ರೆ ನಮ್ಮ ಅಪ್ಪ ಅಮ್ಮಂಗೆ ತುಂಬಾ ಹೆಲ್ಪ್ ಆಗಿರೋದು ನನ್ನ ಕಡೆಯಿಂದ, ನನ್ನ ಅಕ್ಕಂಗೂ ಖುಷಿಯಾಗಿರೋದು. ಬಟ್ ಅವರೇ ಬೇಡ ಅಂದ್ರು. ನಾನು ಇವತ್ತು ಬೆಳಗ್ಗೆ ಹೋಗಿ ನಾಳೆ ಬೆಳಗ್ಗೆ ರಿಟರ್ನ್ ಬರೋಣ ಅಂತ ಅನ್ಕೊಂಡಿದ್ದೆ. ಬಟ್ ನಮ್ಮ ಅಪ್ಪ ತುಂಬಾ ಟ್ರಾವೆಲ್ ಆಗ್ಬಿಡುತ್ತೆ, ನಿನಗೆ ಬೇಡ, ಆರಾಮಾಗಿರು, ಅಲ್ಲಿ ಮುಗಿಸ್ಕೊಂಡು ನಿಂದೆಲ್ಲ ಕೆಲಸಗಳು ಮುಗಿದ ಮೇಲೆ ಬಾ ಊರಿಗೆ ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಆದ್ಮೇಲೆ ಹೋಗ್ಬೇಕು. ಇವತ್ತು ರಜಾ ಹಾಕಲ್ದಲ್ಲೇ ಇರೋದ್ರಿಂದ ಏನು ನಾವು ಹೊರಗಡೆ ಹೋಗೋದು ಎಲ್ಲ ಏನು ಮಾಡ್ತಾ ಇಲ್ಲ. ನಾಳೆ ರಜಾ ಇರೋದ್ರಿಂದ ನಮ್ದು ಕೆಲಸ ಎಲ್ಲ ಮುಗಿದ್ಮೇಲೆ ನಾಳೆ ಸಂಜೆ ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡಿದೀನಿ. ಇನ್ನು ಎಕ್ಸಾಕ್ಟ್ ಆಗಿ ಎಲ್ಲಿ ಏನು ಅನ್ನೋದು ಗೊತ್ತಿಲ್ಲ. ಬೆಂಗಳೂರಿಂದ ಔಟ್ಸ್ಕರ್ಟ್ಸ್ ಅಲ್ಲಿರೋ ಯಾವ್ದಾದ್ರು ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಹೋಗಿ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬರೋಣ ಇಬ್ಬರು ಅಂತ. ಎಲ್ಲಿ ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಒಂದು 4-5 ರೆಸ್ಟೋರೆಂಟ್ನ ಮನು ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಯಾವ್ದಾದ್ರು ಒಂದು ಫೈನಲೈಸ್ ಮಾಡ್ಕೋಬೇಕು. ಇನ್ನು ನಾಳೆ ಸಂಜೆ ತನಕ ಟೈಮ್ ಇದೆ, ನೋಡೋಣ, ಮಾಡ್ಕೊಳ್ಳೋಣ. ಬಂದರು ಏನಪ್ಪಾ, ಹ್ಯಾಪಿ? ಸಾಕಾಗಿ ಕಾಣ್ತಾ ಇದೆಯಾ ಮನು? ಹ್ಯಾಂಡ್ಸಮ್ ಹಂಕ್. ಹೊಸ ಟೀ ಶರ್ಟ್ ಅಲ್ಲ? ಮನು ಹೊಸ ಟೀ ಶರ್ಟ್ ಹಾಕ್ಕೊಂಡಿದ್ದಾರೆ. ನಾನು ಯಾವುದೋ ಒಂದು ಹಳೆ ಡ್ರೆಸ್ ಹಾಕೊಂಡಿದ್ದೀನಿ. ಬಟ್ ಇದು ನನ್ನ ಫೇವ್ರೆಟ್ ಡ್ರೆಸ್ಸು. ತುಂಬ ಹಳೇದಿದು. ನೀವು ಕೇಳಿದ್ರೆ ಒಂದು 7-8 ಇಯರ್ಸ್ ಹಳೇದಿದು ಡ್ರೆಸ್ಸು. ಬಟ್ ಈ 7-8 ಇಯರ್ಸಲ್ಲಿ ನಾನು 3-4 ಟೈಮ್ಸು ಹಾಕಿಲ್ಲ ಈ ಡ್ರೆಸ್. ಹಾಗಾಗಿ ಹೊಸ ಥರನೇ ಫೀಲ್ ಆಗುತ್ತೆ ನಾನು ಯಾವಾಗ ಹಾಕೊಂಡ್ರು. ಕಾರಲ್ಲಿ ಹೋಗೋಣ, ಸ್ಕೂಟ್ರಲ್ಲಿ ಹೋಗೋಣ? ಸ್ಕೂಟ್ರಲ್ಲಿ ಹೋಗೋಣ, ಬೇಗ ಹೋಗ್ತದೆ, ಆಲ್ರೆಡಿ ಲೇಟ್ ಆಗೋಗಿದೆ. ಅದು ನಿಜನೇ. ಕಾರ್ ಒಳಗೆ ಹಾಕ್ಬಿಡು, ಬಿಸಿಲಿದೆ. ಮನು ಆಯ್ತಾ? ಬಾ, ನಾನು ರೆಡಿ ಆಯ್ತು. ನಂದು ಕ್ರೀಮು ಗ್ಲಾಮರ್ ಮೇಂಟೆನೆನ್ಸ್. ವಾವ್, ಸೂಪರ್. ಆಯ್ತು, ನಮ್ದು ರೆಡಿ. ಇವಾಗ ಹೊರಟ್ವಿ. ಏನಪ್ಪ ಹೆಡ್ಡಿಂಗ್ ಬರೀ ಅಲ್ವಾ? ತಮ್ನೇಲಾ? ತಮ್ನೇಲ್ ಬರೆದ್ಬಿಟ್ರೆ, ತಮ್ನೇಲ್ ಅಲ್ಲ, ಹೆಡ್ಡಿಂಗ್ ಟೈಟಲ್ ಬರೆದ್ರೆ ಪಬ್ಲಿಷ್ ಮಾಡ್ಬಿಟ್ಟು ಹೋಗೋಣ ಒಂದೇ ಸರಿ. ಸರಿ. ಬ್ಯಾಡ್ ಲಾಕು ತುಂಬ ಲೇಟಾಗಿ ಬಂದುಬಿಟ್ಟಿದ್ದೀವಿ. ದೇವಸ್ಥಾನ ಕ್ಲೋಸ್ ಆಗಿದೆ, ಕ್ಲೀನಿಂಗ್ ನಡೀತಾ ಇದೆ, ಎಲ್ಲ ವಾಶ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲೆಲ್ಲ ಹಂಗೋ ಹಿಂಗೋ ಮಂಜು ಬಾಗಿಲು ಹಾಕಿದೆ, ಹಾಗೆ ಕೈ ಮುಕ್ಕೊಂಡು, ಇಲ್ಲೂ ಕೈ ಮುಕ್ಕೊಂಡು. ಬೇರೆ ಏನು ಆಪ್ಷನ್ ಇಲ್ಲ. ಯಾಕಂದರೆ ವೀಕ್ ಡೇ ಅಂದರೆ ಸೋಮವಾರ ಬಿಟ್ಟು ಮಿಕ್ಕಿದ ದಿನ ಎಲ್ಲ ತುಂಬ ಬೇಗ ಕ್ಲೋಸ್ ಮಾಡ್ತಾರೆ ಅಂತ ಅನ್ಕೊಂತೀವಿ. ಇವತ್ತು ತುಂಬ ಲೇಟ್ ಆಗುತ್ತೆ. ಏನಾಯ್ತು ಮಂಜು? ನಾನು ಸೋಮವಾರ ಓಪನ್ ಇರುತ್ತಲ್ಲ ಹಂಗೆ ಅಂದ್ಕೊಂಡಿದ್ದೆ. ವೀಕಲ್ಲಿ ಇವತ್ತೇ ಫಸ್ಟು ನಾವು ಬಂದಿರೋದು. ಕ್ಲೋಸ್ ಇದೆ, ಪರವಾಗಿಲ್ಲ, ಹಾಗೆ ಕೈ ಮುಕ್ಕೊಂಡು. ಎಲ್ಲಿಂದ ಕೈ ಮುಗಿದ್ರೆ ದೇವರಿಗೆ ಸ್ವಲ್ಪ ಈಗ ನಮ್ಮಪ್ಪ ಕಾಲ್ ಮಾಡಿದ್ರು. ನನ್ನ ಅಕ್ಕಂಗೆ ಈಗ ಜಸ್ಟ್ ಸರ್ಜರಿ ICUಗೆ ಶಿಫ್ಟ್ ಮಾಡಿದ್ರಂತೆ. ನಮ್ಮಪ್ಪ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ, ಮುಂದೆ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ಓಕೆ, ಇವಾಗ ಒಂದು ಸ್ವಲ್ಪ ಮನಸ್ಸಿಗೆ ನಿರಾಳ ಆಯಿತು, ಸಮಾಧಾನ ಆಯಿತು. ಮೈನರ್ ಸರ್ಜರಿನೇ, ಬಟ್ ಆದರೂ ಸರ್ಜರಿ ಅಂದರೆ ನಮಗೆ ಸ್ವಲ್ಪ ಟೆನ್ಷನ್ ಆಗೇ ಆಗುತ್ತಲ್ಲ. ಅದರಲ್ಲೂ ನಾನು ಅಲ್ಲಿಲ್ವಲ್ಲ ಅನ್ನೋದೇ ನನಗೆ ತುಂಬ ಬೇಜಾರಾಗಿತ್ತು. ಎನಿವೇಸ್ ನೌ ಐ ಆಮ್ ರಿಲ್ಯಾಕ್ಸ್, ಹ್ಯಾಪಿ. ಇವಾಗ ಆರಾಮಾಗಿ ಹೋಗಿ ಒಂದು ಒಳ್ಳೆ ಲಂಚ್ ಮಾಡಿಕೊಂಡು ಮನೆಗೆ ಹೋಗೋಣ. ಇಲ್ಲಿಗೆ ಬಂದಿದ್ದೀವಿ ಊಟಕ್ಕೆ. ಇವಾಗ ನಾವು ಮೊದಲು MSR ನಗರಲ್ಲಿ ಇದ್ದಾಗ ನಾನು ಮನೆ ತುಂಬ ರೆಗ್ಯುಲರ್ ಆಗಿ ಬರ್ತಾ ಇದ್ವಿ. ನಾಟಿ ಸ್ಟೈಲ್ ನೆನಪಾದಾಗೆಲ್ಲ ಇಲ್ಲಿ ಬಂದು ಡಿನ್ನರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. 12:15. ಟೈಮ್ ಎಷ್ಟೀಗ? ಈಗ 12:15. ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಬೇಕಾ? ವೆಯ್ಟ್ ಮಾಡಿ. ತುಂಬ ಟೈಮ್ ಆಗೋಯ್ತಲ್ಲ, ಇನ್ನು 45 ಮಿನಿಟ್ಸ್ ವೆಯ್ಟ್ ಮಾಡಿ. ಎಷ್ಟು ಚೆನ್ನಾಗಿದೆ ಇದು. ಏನಪ್ಪ, ನಡಿ ಕಾರ್ನರ್ ಹೌಸ್ಗೆ ಹೋಗೋಣ. ಸೊ ಇನ್ನು 45 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಅಷ್ಟೆಲ್ಲ ವೆಯ್ಟ್ ಮಾಡೋಕ್ಕಾಗತ್ತಾ? ಪೇಷನ್ಸ್ ಇರಲ್ಲ. ಅದಕ್ಕೆ ಇಲ್ಲೇ ನನ್ನ ಫೇವ್ರೇಟ್ ಕಾರ್ನರ್ ಹೌಸಿಗೆ ಮುತ್ತಿಗೆ. ಇವಾಗ ಕಾರ್ನರ್ ಹೌಸ್ ನನ್ನ ಫೇವ್ರೇಟ್ ಡೆಸ್ಟಿನೇಷನ್. ನಮ್ಮಿಬ್ರದ್ದು ತುಂಬ ಬರ್ತಾ ಇದ್ವಿ ಇಲ್ಲೂ ಮೊದಲು. ಸಿಗ್ನೇಚರ್ ಸಂಡೆ ನಂದು ಆ್ಯಸ್ ಯೂಶುವಲ್ ಡ್ರೈ ಫ್ರೂಟ್ ಸಂಡೆ. ಇಷ್ಟು ಮಾಡಿಬಿಟ್ಟವ್ರೀಗ ಪ್ರೈಸು. ನಿನಗೆ ಒಂದು ಫುಲ್ ಬಿರಿಯಾನಿನೇ ತಿಂದ್ಬಿಡ್ಬೋದು ಈ ಪ್ರೈಸಿಗೆ. ಸಾಕು, ಇಲ್ಲಾಂದರೆ ಹೆವಿ ಆಗಿಬಿಡುತ್ತೆ. ಇನ್ನೂ
ಲಂಚ್ ಆಗಿಲ್ಲ. ಬಿರಿಯಾನಿ ಬಿರಿಯಾನಿ ತಿನ್ನ ನಾವು ಇವಾಗ ತಗೊಂಡಿದ್ದು ಇದು ಬನಾನಾ ಸ್ಪ್ಲಿಟ್ಟು 3 ಕಾಂಬಿನೇಷನ್ ಐಸ್ ಕ್ರೀಮ್ಸ್ ಜೊತೆಗೆ ಚಾಕ್ಲೇಟ್ ಸಾಸ್ ಇರುತ್ತಲ್ಲ, ಪೀನಟ್ಸ್ ಚಾಕ್ಲೇಟ್ ಪೀನಟ್ ಆ್ಯಂಡ್ ಚಾಕ್ಲೇಟ್ ಸಾಸ್. ಆಹಾ, ಐಸ್ ಕ್ರೀಮ್ಗಳು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇಲ್ಲಿ ಅಂದರೆ. ನನ್ನ ಫೇವ್ರೇಟು ಆ್ಯಕ್ಚುಲಿ ಮಂಜು ಫೇವ್ರೇಟ್ ತಗೊಳ್ಳಿಲ್ಲ ಇವತ್ತು. ನನ್ನ ಫೇವ್ರೇಟ್ ಹೆವಿ ಕಾಸ್ಟ್ಲಿ ಆಗ್ಬಿಟ್ಟೈತೆ. ಅಲ್ಲ ಈಗ ಎಲ್ಲನೂ ಕಾಸ್ಟ್ಲಿ ಆಗ್ಬಿಟ್ಟೈತೆ ಇದರಲ್ಲಿ. ಅದ್ರ ಮೇಲೆ GST, ಅದ್ರ ಮೇಲೆ ಇನ್ನೊಂದು 50 ರೂಪೀಸ್ ಎಕ್ಸ್ಟ್ರಾ ಇಟ್ಕೊ. ಇವಾಗ ಇದೆಷ್ಟಾಯಿತು? ಇದು 207, 175 ಪ್ರೈಸು. 175 ಅಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ನೀವು GST ಸೇರ್ಸ್ ಹಾಕಬೇಕು, ಕಸ್ಟಮರ್ ಕನ್ಫ್ಯೂಸ್ ಆಗಲ್ಲ ಅಂತ. ಅವ್ರು ಇಲ್ಲ ಮೇಡಮ್ ನ್ಯೂ ಪ್ರೈಸ್ ಲಿಸ್ಟ್ ಬಂದಿದೆ ವಿತ್ GST, ಅದು ಪೇಸ್ಟ್ ಮಾಡಬೇಕು. ನಾವು ಬರಬೇಕಾದ್ರೆ ನಮ್ಮಾದರೂ 100-150 ರೂಪಾಯಿನಲ್ಲಿ ಆಗೋಗೋದು. ಬಟ್ ಇವತ್ತಿನ ದಿವಸ ಇದೆ ಐಸ್ ಕ್ರೀಮ್ 200-250 ರೂಪಾಯಿ ಆಗುತ್ತೆ. ಬಿಕಮ್ ಕ್ವೈಟ್ ಎಕ್ಸ್ಪೆನ್ಸಿವ್. ನಾನು ಅವಾಗ ತಿಂತಾ ಇದ್ನಲ್ಲ ಡ್ರೈ ಫ್ರೂಟ್ಸ್ ಅಂದರೆ ಇನ್ಕ್ಲೂಡಿಂಗ್ GST 150 ರೂಪೀಸ್ ಪೇ ಮಾಡ್ತಾ ಇದ್ದಾರೆ. ಈಗ 200 ಪ್ಲಸ್ GST. ನಾರ್ಮಲ್ ಆಗಿ ಫುಡ್ ಆದಮೇಲೆ ಡೆಸರ್ಟಿಗೆ ಬರ್ತಾರೆ. ನಾವು ಇವತ್ತು ಡೆಸರ್ಟ್ ತಿನ್ಬಿಟ್ಟು ಆಮೇಲೆ ಮೇನ್ ಕೋರ್ಸಿಗೆ ಹೋಗ್ತೀವಿ. ಇನ್ನೂ ಹಾಫ್ ಆನ್ ಅವರ್ ಇನ್ನೂ ಹಾಫ್ ಆನ್ ಅವರ್ ಈಗ 12:35 ಆಗ್ತಾ ಇದೆ. ಇನ್ನೂ ಒಂದು 25 ಮಿನಿಟ್ಸ್ ಟೈಮ್ ಇದೆ. ತಿನ್ನೋಕ್ಕೆ ಬೇಕು ಒಂದು 15 ಮಿನಿಟ್ಸ್. ಆಮೇಲೆ ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿ ಹೊಟ್ಟೆನ ಕೂಲ್ ಮಾಡ್ಕೊಂಡು ಆಮೇಲೆ ಹೋಗಿ ಫುಲ್ ಸ್ಪೈಸಿ ಫುಡ್ ಲೋಡ್ ಮಾಡೋದು. ಏನಂತೀಯ? ಮನುಗೆ ಈ ಥರ ವಾಲ್ ಪೋಸ್ಟರ್ಗಳೆಲ್ಲ ಇಷ್ಟ ಆಗುತ್ತೆ ಅಲ್ವಾ? ನಾನು ವಾಲ್ ಪೋಸ್ಟರ್ ನೋಡ್ಕೊಂಡು ಕುತ್ಕೊಂಡ್ರೆ ಇಲ್ಲಿ ಐಸ್ ಕ್ರೀಮ್ ಖಾಲಿ ಆಗ್ತಾ ಇರುತ್ತೆ. ಬ್ಯಾಕ್ಟು ನಾಟಿ ಸ್ಟೈಲ್ ಮನೆ ಇವಾಗ ಇದೆ ಅಲ್ವಾ ಮೆನು ಸರ್? ಇದೆ ಅಲ್ವಾ? ಎಲ್ಲ ನಾನು ಬಿರಿಯಾನಿ ತೊಗೊಂಡಿನಿ. ಓಕೆ, ನೀನು? ನನಗೂ ಬಿರಿಯಾನಿ, ಚಿಕನ್ ಬಿರಿಯಾನಿ. ಡ್ರೈ ನೋಡಿ ಏನು ಹೇಳ್ತೀವಿ, ಅದಾದ್ರು ಒಂದು ಮಟನ್ ಐಟಮ್ ನೋಡಿ. ಫಸ್ಟ್ ನೋಡೋಣ ಕ್ವಾಂಟಿಟಿ ಅರ್ಥೋಗ್ಬಿಟ್ಟೈತಿ. ಕ್ವಾಂಟಿಟಿ ಎಷ್ಟು ಕೊಡ್ತಾರೆ? 2 ಚಿಕನ್ ಬಿರಿಯಾನಿ ಇರ್ತದೆ ಫಸ್ಟು, ಆಮೇಲೆ ಮಿಕ್ಕಿದೆ ನೋಡಿ. ವಾಟರ್ ಬಾಟ್ಲು ಚೇಂಜ್ ಮಾಡೋದು. ನಿಮ್ಮದೇ ಇತ್ತಲ್ಲ, ಏನಾಯ್ತದು? ನಿಮ್ಮದು ನಾಟಿ ಸ್ಟೈಲ್ ಅಂದ್ಬಿಟ್ಟು ವಾಟರ್ ಬಾಟಲ್ ಕೊಡ್ತಾ ಇದ್ರಲ್ವಾ, ಏನಾಯಿತು? 2 ಚಿಕನ್ ಬಿರಿಯಾನಿ ತೊಗೊಂಡು ಬನ್ನಿ, ಆಮೇಲೆ ನೋಡೋಣ. ಡ್ರೈ ಹೇಳ್ತೀನಿ, ಡ್ರೈ ಆಮೇಲೆ ಫಸ್ಟ್ ಕ್ವಾಂಟಿಟಿ ನೋಡೋಣ ಬಿರಿಯಾನಿ. ನಾನೊಂದು ಚಿಕನ್ ಬಿರಿಯಾನಿ ತೊಗೊಂಡೆ, ಮಂಜುನು ಚಿಕನ್ ಬಿರಿಯಾನಿ. ಮತ್ತು ಇದೇನಿದು? ಚಿಕನ್ ಪೆಪ್ಪರ್ ಡ್ರೈ. ಚಿಕನ್ ಪೆಪ್ಪರ್ ಡ್ರೈ ಇನ್ನೂ ಟೇಸ್ಟ್ ಮಾಡಿಲ್ಲ. ಒಂದೇ ಒಂದು ಪೀಸ್ ತಗೊಂಡಿದ್ದೀನಿ, ಹೆಂಗಿದೆ ಗೊತ್ತಿಲ್ಲ. ತುಂಬ ಬಿಸಿಲಿದೆ ಅಲ್ವಾ, ಸಾಲದಕ್ಕೆ ನೆನ್ನೆಯಿಂದಲೂ ಕಂಟಿನ್ಯೂಸ್ ಆಗಿ ಚಿಕನ್ ತಿಂತಾ ಇದೀವಲ್ಲ ಅಂತ ಎಳ್ನೀರು ಕುಡಿಯೋಣ ಅಂದ್ಕೊಂಡು ಬಂದಿದ್ದೀವಿ. 2 ಚೆನ್ನಾಗಿದೆಯಾ? ಮಧ್ಯಾಹ್ನ ಕುಡಿದಿದ್ದಕ್ಕೆ ಕಂಪೇರ್ ಮಾಡಿದ್ರೆ ಈ ಚೆನ್ನಾಗಿದೆಯಾ? ಇವ್ರು ಮಧ್ಯಾಹ್ನ ನಾವು ಅಲ್ಲಿ ಲಂಚ್ ಮುಗಿಸ್ಕೊಂಡು ಬಂದಮೇಲೆ ಒಬ್ಬರೇ ಹೋಗಿ ಕುಡ್ಕೊಂಡು ಬಂದು ಅಲ್ಲೇನೋ ಚೆನ್ನಾಗಿರಲಿವತ್ತು ಎಣ್ಣೆಗೆ. ನಾನು ಕುಡಿಬೇಕಿತ್ತಲ್ಲ ಅಂತ ಇವಾಗ ಬೇರೆ ಕಡೆ ಕರ್ಕೊಂಡು. ಚೆನ್ನಾಗಿದೆ, ತುಂಬ ನೀರಿದೆ, ಸ್ವೀಟ್ ಇದೆ, ಸಾಕು. ಎಂಥ ಬ್ಲಂಡರ್ ಮಾಡ್ಕೊಂಡಿದ್ದೀವಿ ಗೊತ್ತಾ ಇವತ್ತು ನಾವು. ಅಯ್ಯೋ, ಒಂಥರ ನಗು ಬರ್ತಾ ಇದೆ ನನಗೆ. ಒಂದು 2-3 ಅವರ್ಸಿಂದನೂ ಶೇಮ್ ಕೂಡ ಫೀಲ್ ಆಗ್ತಾ ಇದೆ. ಏನಪ್ಪ? ಅದಕ್ಕೆ ನೋಡೋ ನನ್ನ ಥರ ಇರಬೇಕು, ಯಾವುದನ್ನು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಹೋಗಲ್ಲ. ಓಕೆ ಮಾತಾಡ್ತೀನಿ. ನನಗೆ ಆಫೀಸಿಂದ ಒಂದು ಕಾಲ್ ಬರ್ತಾ ಇದೆ, ಇದು ಮುಗಿಸ್ಕೊಂಡು ಬಂದು ಮಾತಾಡ್ತೀನಿ ತಾಳು. ಓಕೆ, ಇವಾಗ ಜಸ್ಟ್ ಕಾಲ್ ಮುಗೀತು ನಂದು. ನಾನು ಆವಾಗಲೇ ಏನಪ್ಪ ಬ್ಲೆಂಡರ್ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಅಂದರೆ, ನೋಡಿ ಸಂಜೆ ಆಲ್ರೆಡಿ 6 ಗಂಟೆ ಆಗಕ್ಕೆ ಬರ್ತಾ ಇದೆ. ನಮಗೆ ರಿಯಲೈಸ್ ಆಗಿದ್ದೆ ಅರೌಂಡ್ ಒಂದು 3-3:30 ಆ್ಯಕ್ಚುಲ್ ಆಗಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತಲ್ಲ, ಅದು ನಮ್ಮಿಬ್ರಿಗೂ ಗೊತ್ತಿಲ್ಲ. ಅಲ್ಲ, ನನಗಂತೂ ಜ್ಞಾಪಕನೇ ಇರೋದಿಲ್ಲ. ನನಗೆ ಯಾವತ್ತೂ ನನ್ನ ಬರ್ಡೇನೇ ಜ್ಞಾಪಕ ಇರಲ್ಲ. ನೀನು ಹೇಳ್ತಿದ್ದು ಇವತ್ತು ಅಂತಲ್ಲ, ಇರ್ಬೋದೇನೋ, ನಾನು ಸುಮ್ಮನಾದೆ. ಇವಾಗ ನೀವೇ ಹೇಳಿ, ನಾನು ಕರಿಮಣಿ ಮಾಲೀಕ ನೀನಲ್ಲ ಅನ್ಬೇಕಾ, ಇಲ್ಲ ಕರಿಮಣಿ ಮಾಲೀಕ ನೀ ನಲ್ಲ ಅನ್ಬೇಕಾ? ಈಗ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ನಾನೇ ಬೆಟರು, ಅಟ್ಲೀಸ್ಟ್ ಏನೋ ಒಂದು ಡೇಟ್ ಕನ್ಫ್ಯೂಷನ್ ಮಾಡ್ಕೊಂಡ್ರು ಅಟ್ಲೀಸ್ಟ್ ಈ ತಿಂಗಳಲ್ಲೇ ಬರುತ್ತೆ ಅಂತ ಗೊತ್ತು. ಸಾಯಿಯವ್ರಿಗೆ ಈ ತಿಂಗಳಲ್ಲೂ ಅನ್ನೋದು ಗೊತ್ತಿರಲಿಲ್ಲ. ಆಕ್ಚುಲ್ ಆಗಿ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಇದ್ದಿದ್ದು ನೆನ್ನೆ ಅಂತೆ.
ಇವತ್ತಲ್ವಂತೆ. ಅದು ನಮಗೆ ಹೇಗೆ ಗೊತ್ತಾಯ್ತು ಗೊತ್ತಾ, ನಂದು ಮತ್ತು ನನ್ನ ತಂಗಿ ಅಂದರೆ ನನ್ನ ಕಸಿನ್ ಮಾಮನ ಮಗಳದು ಇಬ್ರದ್ದು ಒಂದೇ ಡೇಟು, ವೆಡ್ಡಿಂಗ್ ಡೇಟ್ ಇರೋದು. ಸೊ ಹಾಗಾಗಿ ಯೂಶ್ವಲಿ ಎವ್ರಿ ಇಯರು ನಾವು ವಿಶ್ ಮಾಡ್ಕೊತೀವಿ, ನಾನು ಅವಳಿಗೆ ಅವಳು ನನಗೆ. ಇವತ್ತು ನಾನು ಮೆಸೇಜ್ ಹಾಕ್ತೆ ವಿಶಸ್ ಕಳಿಸಿ, ಬಿಲೇಟೆಡ್ ವಿಶಸ್ ಅಕ್ಕ ಅಂತ ಅವಳು ನನಗೆ ಕಳಿಸಿದ್ಲು. ಆಗ ನಾನು ಯಾಕೆ ಬಿಲೇಟೆಡ್ ವಿಶಸ್, ಇವತ್ತೇ ತಾನೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂದರೆ, ಅಲ್ಲ ಅಕ್ಕ 21 ನೆನ್ನೆ ನಮ್ಮದು ಅಂತ ಅಂದ್ಲು. ಆ್ಯಕ್ಚುಲ್ ಆಗಿ ನೆನ್ನೆ ನಮ್ಮ ಅಕ್ಕನೂ ವಿಶ್ ಮಾಡಿದ್ಲು ನನಗೆ. ನಾನು ನಮ್ಮ ಅಕ್ಕಂಗೆ ಬೈದೆ, ನಂದು ನಾಳೆ ಇರೋದು ವೆಡ್ಡಿಂಗ್ ಆ್ಯನಿವರ್ಸರಿ, ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದೀಯಾ ಅಂತ. ಇವಾಗ ಅವಳು ನೆನ್ನೆ ಬೈತಾ ಇದ್ಲು, ನೀನು ಕನ್ಫ್ಯೂಸ್ ಆಗಿದೆಯಾ ಕಣೆ ಇವತ್ತೇ ಅಂತ. ಏನೋ ಫುಲ್ ಪೋಸ್ ಕೊಟ್ಟೆ. ಈ ಸಾಹೇಬ್ರು ನೆನ್ನೆ ಕೇಳ್ತಾ ಇದ್ರು ಯಾವತ್ತು ನಮ್ಮದು ಆ್ಯನಿವರ್ಸರಿ, ನಾನು ನಾಳೆ. ನಂಗೆ ಈಗಲೂ ಬಿಲಿ ಮಾಡೋಕ್ಕಾಯ್ತಾ, ಹೌ ಕ್ಯಾನ್ ವಿ ಫರ್ಗೆಟ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಹೊಸ ಬಟ್ಟೆ ತಗೊಂಡಾಗ ಎತ್ತೆತ್ತು ಹಾಕಂತೀವಿ, ಹಳೇದು ಹಾಕತ್ತೆ ಏನು ಮಾಡ್ತೀವಿ, ಮೂಲೆ ಬಿಸಾಕ್ತೀವಿ ಅಂತ ಅಷ್ಟೇ. ಅಷ್ಟೊಂದು ಮುಳುಗೋಗ್ಬಿಟ್ಟಿದೀವ ನಾವು ಜೀವನದಲ್ಲಿ.